ವೃದ್ಧಾಪ್ಯ ವೇತನದ ಆದಾಯ ಮಿತಿಯನ್ನು 32,000ದಿಂದ 1 ಲಕ್ಷಕ್ಕೆ ಹೆಚ್ಚಿಸಬೇಕೆಂದು ಆಗ್ರಹಿಸಿ ಉತ್ತರ ಕನ್ನಡ ಜಿಲ್ಲಾ ರೈತ ಕ್ಷೇಮಾಭಿವೃದ್ಧಿ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಸಿದ್ದಾಪುರದಲ್ಲಿ ಪ್ರತಿಭಟಿಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನಕ್ಕೆ ಸಂಬಂಧಿಸಿದ ಆದಾಯ ಮಿತಿಯನ್ನು ಬಹಳ ಹಿಂದೆ ನಿಗದಿಪಡಿಸಲಾಗಿತ್ತು. ಈಗ ಆದಾಯದ ಮಿತಿ ಪ್ರಮಾಣ ಪತ್ರ ಕೇಳಿದ್ದು, ಇದರಿಂದ ಬಹಳಷ್ಟು ವರ್ಷಗಳಿಂದ ಹಣ ಪಡೆಯುತ್ತಿರುವ ವೃದ್ಧರಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಸರ್ಕಾರ ಈ ನೀತಿ ಕೈಬಿಟ್ಟು ಆದಾಯ ಮಿತಿ 32,000ದಿಂದ 1 ಲಕ್ಷಕ್ಕೆ ಏರಿಸಬೇಕು. ಫಲಾನುಭವಿಗಳಿಗೆ 1,200ರ ಬದಲು 5,000ಕ್ಕೆ ಏರಿಸಬೇಕು. IPLಗೆ ಟಿಕೆಟ್ ಕೇಳುತ್ತಾರೆ, ಆದರೆ ಬಡ ಜನರಿಗೆ ಆದಾಯ ಪ್ರಮಾಣ ಕಡಿಮೆ ಇರಬೇಕು ಎಂದು ಹೇಳುತ್ತಾರೆ. ಇದು ಎಷ್ಟು ಸರಿ? ಬಡವರಿಗೆ ಬದುಕಲು ಅವಕಾಶ ನೀಡಿ ವಯಸ್ಸಾದವರಿಗೆ ಈ ಹಣ ಉಪಯೋಗ ಆಗುತ್ತಿದ್ದು, ಅದಕ್ಕೆ ಕಡಿವಾಣ ಹಾಕುತ್ತಿರುವುದು ತಪ್ಪು. ಇದನ್ನು ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಮುಖಂಡ ವೀರಭದ್ರ ನಾಯ್ಕ್ ನೇತೃತ್ವದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಮುಖಂಡರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ನಂದನ್ ಬೋರ್ಕರ್, ಶಿವಾನಂದ್, ಮಾರುತಿ ನಾಯ್ಕ್, PV ಹೆಗಡೆ, ಅನಿಲ್ ಕೊಠಾರಿ, ಲಕ್ಷ್ಮಣ್ ನಾಯ್ಕ್ ಮತ್ತಿತರರು ಮಾತನಾಡಿ ಸರ್ಕಾರದ ಆದೇಶದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ನಾಯ್ಕ್, PD ನಾಯ್ಕ್, ಸುರೇಶ್ ನಾಯ್ಕ್, ತಿಮ್ಮಣ್ಣ ನಾಯ್ಕ್, ರೇವಣ್ಣ ನಾಯ್ಕ್, ವಿನಾಯಕ್, ರಾಘವೇಂದ್ರ, ಕೃಷ್ಣಮೂರ್ತಿ ಐಸೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಹಳಷ್ಟು ಜನರಿಗೆ ವೃದ್ಧಾಪ್ಯ ವೇತನ ಕೊಡಿಸುವುದಾಗಿ ಹೇಳುತ್ತಿದ್ದಾರೆ. ಇದರಿಂದ ಬಹಳ ವರ್ಷಗಳಿಂದ ವೃದ್ಧಾಪ್ಯ ವೇತನ ಪಡೆಯುತ್ತಿರುವ ರೈತರಿಗೆ ಬಹಳ ತೊಂದರೆಯಾಗುತ್ತದೆ. ಕಾರಣ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ವೃದ್ಧಾಪ್ಯ ವೇತನದ ಆದಾಯ ಮಿತಿಯನ್ನು ಈಗಿರುವ 32,000 ರೂಪಾಯಿದಿಂದ 1 ಲಕ್ಷದ ಹೆಚ್ಚಿಸಬೇಕೆಂದು ಹಾಗೂ ವೃದ್ಧಾಪ್ಯ ವೇತನ ಪಡೆಯುತ್ತಿರುವ ವೃದ್ಧಾಪ್ಯರ ಯಾರೊಬ್ಬರ ವೇತನವನ್ನು ಕಡಿತಗೊಳಿಸಬಾರದೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಂದನೆಗಳೊಂದಿಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಥ ಏನು ಆದಾಯ ಸರ್ಟಿಫಿಕೇಟ್ ಇರ್ಬೋದು, ಇದನ್ನು ಅಪ್ಲೋಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಮ್ಮ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ಅವರು ಇದನ್ನು ಆದಾಯ ಸರ್ಟಿಫಿಕೇಟ್ ತಗೊಂಡು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನದ ಸರ್ಕಾರ ಮಟ್ಟದಲ್ಲಿ ಏನು ಯಾವ ರೀತಿಯಾದಂಥ ಬರ್ತದೆ, ಅದು ಆ ಸಂಬಂಧಪಟ್ಟಂಥ ಏನು ನಿರ್ದೇಶನಾಲಯ ಏನು ಕ್ರಮ ಕೈಗೊಳ್ಳುತ್ತೆ ಅದ್ರ ಪ್ರಕಾರ ಮುಂದಿನ ಕ್ರಮ ಆಗ್ತದೆ. ಹಾಗಾಗಿ ನೀವೇನು ಈ ಮನವಿ ಕೊಟ್ಟಿದ್ದೀರಿ, ಇದ್ರ ಬಗ್ಗೆ ನಿಮ್ಮ ಮನವಿಯನ್ನು ಸರ್ಕಾರ ಮಟ್ಟಕ್ಕೆ ನಾನು ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಏನು ಜನರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಆಗಲಿ ಅಂತೇಳಿ ನಾನು ಮನವಿಯನ್ನು ಸರ್ಕಾರ ಮಾಡ್ತೀನಿ. ಇಷ್ಟೇ ಕ್ಲಿಯರ್ ಕಟ್ ಹೇಳ್ಬೇಕಂದ್ರೆ ಒಬ್ಬ ಭಿಕ್ಷುಕರಿಗೂ ಕೊಡಕ್ಕಾಗಲ್ಲ. ಆದಾಯ ಮಿತಿ ತೆಗಿಬೇಕು. ಆದಾಯ ಮಿತಿ ತೆಗಿಬೇಕು. BPL ಹೋರಾಟ ಇಷ್ಟೇ. ಆದಾಯ ಮಿತಿ 1,500,000 ಏನಿಲ್ಲ. ಆದಾಯ ಮಿತಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.